ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸೇಫ್ಟಿ ಕಾರಣಕ್ಕೆ ಮಹಿಳೆಯರು, ಮಕ್ಕಳು, ಸಂಸಾರಸ್ಥರು ಬಹುತೇಕ ದೂರದ ಪ್ರಯಾಣಕ್ಕೆ ರೈಲ್ವೆಯನ್ನೇ ಮೆಚ್ಚಿಕೊಳ್ತಾರೆ. ಆದರೆ ಕಾಮಕ್ರಿಯೊಬ್ಬ ರಾಯಚೂರ ರೈಲ್ವೆ ನಿಲ್ದಾಣದಲ್ಲಿ ಕಾಮುಕನಿಂದ ಅಸಭ್ಯತನವನ್ನ ತೋರಿರುವಂತಹ ಘಟನೆ ನಡೆದಿದೆ. ರೈಲ್ವೆ ಪೊಲೀಸರು ಮಾತ್ರ ಅವನನ್ನ ಟ್ರೈನಿಂದ ಕೆಳಗಿಳಿಸದೆ ತಾವೇ ಇಳಿದು ಹೋಗ್ಬಿಟ್ಟಿದ್ದಾರೆ. ಆ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಏನಾಯ್ತು ಅಲ್ಲಿ ಸ್ಟೋರಿ ಇಲ್ಲಿದೆ. ಟ್ರೈನ್ನಲ್ಲಿ ಅರೆಬೆತ್ತಲಾಗಿ ಹುಚ್ಚಾಟ, ಅಸಭ್ಯ ವರ್ತನೆ ತೋರಿದವನನ್ನ ಸುಮ್ಮನೆ ಬಿಟ್ಟ ಆರ್ಪಿಎಫ್. ಸಿಗ್ನಲ್ ಹಾಕಿ ತಗೊಂಡೋಗ್ರಿ ಸರ್. ಹೆಣ್ಮಕ್ಳಿದ್ದಾರೆ, ಅವ್ರೆಲ್ಲ ಭಯ ಬೀಳಕತ್ತಾರೆ ಸರ್. ಅವ್ರು ಏನ್ ಸರ್ ನೀವು ಯಾರು ಬರ್ತಾರೆ ಸರ್? ಇಷ್ಟು ಜನ ಬಂದಿಲ್ಲ, ಏನ್ ಮಾಡಿಲ್ಲ ಕ್ಯಾ ಸರ್ ಆಪಿ? ಇಳಿಯಲೇ ಅಂದ್ರು ರೈಲಿನಿಂದ ಕೆಳಗಿಳಿಯುತ್ತಿಲ್ಲ. ಆದರೆ ಮಹಿಳಾ ಪೊಲೀಸ್ ಸಿಬ್ಬಂದಿ ಎದುರೇ ಬಟ್ಟೆ ಬಿಚ್ಚಿ ಅಸಭ್ಯ ವರ್ತನೆ ತೋರುತ್ತಿದ್ದಾನೆ ಕ್ರಿಮಿ. ಸಿಗ್ನಲ್ ಹಾಕಿ ತಗೊಂಡೋಗ್ರಿ ಸರ್. ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ನಡೆದಿರುವ ಈ ಘಟನೆಯ ವಿಡಿಯೋ ವೈರಲ್ ಆಗ್ತಿದೆ. ಆಗಿದ್ದೇನೆಂದ್ರೆ 4 ದಿನದ ಹಿಂದೆ ಮುಂಬೈ ಕೊಯಂಬತ್ತೂರು ಕುರ್ಲಾ ಎಕ್ಸ್ಪ್ರೆಸ್ ಟ್ರೈನು ರಾಯಚೂರು ಮಾರ್ಗವಾಗಿ ಹೊರಟಿತ್ತು. ಫಸ್ಟ್ ಕ್ಲಾಸ್ ಎಸಿ ಕಂಪಾರ್ಟ್ಮೆಂಟ್ನಲ್ಲಿ ಇದೇ ಕ್ರಿಮಿ ಅಸಭ್ಯವಾಗಿ ವರ್ತಿಸಿದ್ದ. ಮಹಿಳೆಯರ ಮುಂದೆನೇ ಬಟ್ಟೆ ಬಿಚ್ಚಿ ಬಿಡ್ತಿದ್ದ. ಮಹಿಳಾ ಟಿಟಿ ಕಂಪ್ಲೇಂಟ್ ಮಾಡಿದಾಗ ಅವರು ಬಂದು ಪ್ರಶ್ನಿಸಿದ್ರು. ಆಗಲೂ ಅವರಿಗೆ ಅದೇ ರೀತಿ ವರ್ತಿಸಿದ್ದ. ಟಿಕೆಟ್ ಇಲ್ಲದೆ ಪ್ರಯಾಣಿಸುತ್ತಿದ್ದಾಗಲೇ ರಾಯಚೂರು ರೈಲು ನಿಲ್ದಾಣ ಬಂದಿತ್ತು. ಲೇಡಿ ಟಿಟಿ ನಿಲ್ದಾಣದಲ್ಲಿದ್ದ ರೈಲ್ವೆ ಪೊಲೀಸರಿಗೆ ವಿಡಿಯೋ ಸಮೇತ ಮಾಹಿತಿ ನೀಡಿದ್ರು. ಅವರು ಟ್ರೈನ್ನಲ್ಲಿದ್ದ ಇವನನ್ನ ಕೆಳಗಿಳಿಯುವಂತೆ ಹೇಳಿದ್ರು. ಆಸಾಮಿ ಕೇಳಲಿಲ್ಲ. ಆವಾಗಲೂ ಮಹಿಳಾ ಪೊಲೀಸರ ಮುಂದೆಯೇ ಬಟ್ಟೆ ಬಿಚ್ಚಿದ್ದಾನೆ. ಇವನ ಕೊರಳ ಪಟ್ಟಿ ಹಿಡಿದು ಕೆಳಗಿಳಿಸಬೇಕಿದ್ದ ರೈಲ್ವೆ ಪೊಲೀಸರು ಬದಲಾಗಿ ತಾವೇ ಕೆಳಗಿಳಿದು ಹೋಗಿದ್ದಾರೆ. ರೈಲ್ವೆ ಪೊಲೀಸರ ವರ್ತನೆ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಈಗೇನ್ರಿ ಸರ್? ಹೆಣ್ಮಕ್ಳಿದ್ದಾರೆ, ಅವ್ರೆಲ್ಲ ಭಯ ಬೀಳಕತ್ತಾರೆ ಸರ್. ಅವ್ರು ಏನ್ ಸರ್ ನೀವು ಯಾರು ಬರ್ತಾರೆ ಸರ್? ಇಷ್ಟು ಜನ ಬಂದಿಲ್ಲ, ಏನ್ ಮಾಡಿಲ್ಲ ಕ್ಯಾ ಸರ್ ಆಪಿ? ನಿಮಗೆ ಅದಾಗಲಿಲ್ಲ, ನನಗೆ ಬರಲಿಲ್ಲ. ನಾವು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್, ನಮಗೆ ರೈಲ್ವೆ ಅಷ್ಟೇ ಪ್ರೊಟೆಕ್ಷನ್ ಮಾಡೋದೆ, ಪ್ಯಾಸೆಂಜರ್ ನಮಗೆ ಸಂಬಂಧ ಇಲ್ಲ ಅಂದರೆ ಗೌರ್ಮೆಂಟ್ ರೈಲ್ವೆ ಪೊಲೀಸ್ GRP ಹೇಳ್ಬೋದಾಗಿತ್ತಲ್ಲ. ನೀವು ಯಾಕೆ ಸುಮ್ಮನೆ ಆದ್ರಿ? ಯಾಕೆ ಅದನ್ನು ಬೇಕಾಬಿಟ್ಟು ಬಂದ್ರೆ ಯಾಕೆ ನೀವು ದೂರ ತಗೊಂಡಂತೆ ಬಂದ್ರೆ ಯಾಕೆ? ಬಂದ್ರ ಮೇಲೆ ಅವ್ನು ಯಾಕೆ ಕಳಿಸ್ಲಿಲ್ಲ? ಅವ್ನು ಯಾಕೆ ನೀವು ಏನು ತನಿಖೆ ಮಾಡಲಿಲ್ಲ ಅಂತಕ್ಕಂಥದ್ದು ಪ್ರಶ್ನೆ. ನೀವು ಹಂಗೆ ಆಗ್ಬಿಟ್ಟಿರಿ. ಇದು ಮಾತ್ರ ಇವತ್ತು ರೈಲ್ವೆ ಮಂತ್ರಿವರೆಗೂ ಹೋಗ್ಬೇಕಿದ್ದು ದೂರು. ಅಲ್ಲಿ ಬಂದಂಥ ಪೊಲೀಸರು ಯಾವುದೇ ರೀತಿಯಿಂದ ಕರ್ತವ್ಯವನ್ನು ನಿಭಾಯಿಸದೆ ಹಾಗೆ ಹೋಗಿದ್ದಾರೆ. ಮಹಿಳಾ ಟಿಟಿ ಪರಿಪರಿ ಮನವಿ ಮಾಡಿದ್ರೂ ರೈಲ್ವೆ ಪೊಲೀಸರು ಕೆಳಗಿಳಿದು ಹೋಗ್ಬಿಟ್ಟಿದ್ದಾರೆ. ಆದರೆ ಅದೇ ಟಿಟಿ ಮುಂದಿನ ನಿಲ್ದಾಣಕ್ಕೂ ಕಂಪ್ಲೇಂಟ್ ನೀಡಿದ್ದು ಗುಂತಕಲ್ನಲ್ಲಿ ಕ್ರಿಮಿಯನ್ನ ವಶಕ್ಕೆ ಪಡೆಯಲಾಗಿದೆ. ಈತ ಮಾನಸಿಕ ಅಸ್ವಸ್ಥ ಅಂತ ರೈಲ್ವೆ ಅಧಿಕಾರಿಗಳು ಹೇಳ್ತಿದ್ದಾರೆ. ಟಿಪ್ ಟಾಪ್ ಡ್ರೆಸ್ ಮಾಡಿಕೊಂಡು ಫಸ್ಟ್ ಕ್ಲಾಸ್ ಎಸಿ ಬೋಗಿಯಲ್ಲಿ ಪ್ರಯಾಣಿಸ್ತಿದ್ದವನು ಅದು ಹೆಂಗೆ ಮಾನಸಿಕ ಅಸ್ವಸ್ಥ ಅನ್ನೋ ಪ್ರಶ್ನೆಗಳು ಕೇಳಿ ಬರ್ತಿವೆ. ಭೀಮೇಶ್ ಪೂಜಾರ್, TV9 ರಾಯಚೂರು.